ನಮಸ್ಕಾರ ಎಲ್ರಿಗೂ. ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಚಂದ್ರಾಬಾಯಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಸುಧಾಮೂರ್ತಿ ಅಮ್ಮ ಬರೆದಿರುವ ಯಶಸ್ವಿ ಪುಸ್ತಕ 26ನೇ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಹೀಗೆ ಒಂದು ದಿನ ಪಾರೇಖ್ ಬಂದಿದ್ದ. ಆಗ ಅರವಿಂದ ಮಂತ್ರಿಯ ಕುರ್ಚಿಯ ಮೇಲೆ ಕುಳಿತಿದ್ದ. ಪಾರೇಖ್ ಎದುರಿಗೆ ನಿಂತಿದ್ದರು. ಇಂದು ಅವರ ಸ್ಥಾನಮಾನಗಳು ಬದಲಾಗಿದ್ದವು. ಅರವಿಂದನಿಗೆ ಹಿಂದಿನ ನೆನಪು ಬಂದವು. ಕೇವಲ ಮತ್ತೊಬ್ಬರಿಂದ ನಮಸ್ಕಾರ ಸ್ವೀಕರಿಸುವ ಪಾರೇಖ್ ತಾನು ಉತ್ಸಾಹದಿಂದ ಕಂಪ್ಯೂಟರ್ ಬಗ್ಗೆ ಹೇಳುವಾಗ ಮಧ್ಯದಲ್ಲಿಯೇ ಎದ್ದು ಹೋಗುವ ಪಾರೇಖ್, ಮಾತಿನ ಮಧ್ಯದಲ್ಲಿ ತಡೆದು ಮೆಸ್ ವಿಚಾರ ಮಾಡುವ ಪಾರೇಖ್, ಬರಗಾಲದ ಪ್ರಾಜೆಕ್ಟ್ ಮುಗಿಸದ ಪಾರೇಖ್, ಹೀಗೆ ಹಲವಾರು ಮನವು ಕ್ರೋಧದಿಂದ ಇವನು ಹೇಗೆ ನಿಲ್ಲಲಿ ಎನಿಸಿದರೂ ವ್ಯವಹಾರ ಬೇಡ ಅಂದಿತು. ಮನಸ್ಸಿನ ಯಾವುದೇ ಭಾವನೆಯನ್ನು ಹೊರಗೆ ತೋರಿಸದೆ ಚೂರಿಯನ್ನು ಒಳಗಿಟ್ಟಂತೆ ನಗುವುದೇ ವ್ಯವಹಾರ. ಅದರಲ್ಲಿ ಪ್ರೀತಿಯಿಲ್ಲ, ವಿಶ್ವಾಸವಿಲ್ಲ, ಕೇವಲ ಲಾಭವೇ ಉದ್ದೇಶ. ಈ ಪಾರೇಖನನ್ನು ಗುರ್ತಿಸದಿರುವುದೇ ಸರಿಯಾದ ಶಿಕ್ಷೆ. ಅರವಿಂದ ಕುರ್ಚಿಯ ಕಡೆಗೆ ಕೈಮಾಡಿ ತೋರಿಸಿದೆ. ನಾನು ಮಿಸ್ಟರ್ ಪಾರೇಖ್. ಹಿಂದೆ ನೀವು ಮೆಹ್ತಾ ಕಂಪನಿಯಲ್ಲಿದ್ದಾಗ ಅಲ್ಲಿ MD ಆಗಿದ್ದೆ. ಹೌದೇ? ಬಹಳ ಹಿಂದಿನ ಮಾತಲ್ಲವೇ? ಮರೆತೇ ಹೋಗಿದೆ. ಅಂದ ಹಾಗೆ ಸೇಠ್ ಚಾಂದ್ಮಲ್ರ ಮಕ್ಕಳು ಇಂದಿಗೂ ತುಂಬ ಶೇರ್ಸ್ ನಿಮ್ಮ ಕಂಪನಿಯಲ್ಲಿಯೇ ಇಟ್ಟಿದ್ದಾರೆಯೇ ಮಿಸ್ಟರ್ ಪಾರೇಖ್? ಪಾರೇಖ್ ಇದರ ಒಳ ಅರ್ಥ ತಿಳಿದುಕೊಂಡ. ಅರವಿಂದ ಈ ಪ್ರಕರಣದಿಂದ ರಾಜೀನಾಮೆ ಕೊಟ್ಟಿದ್ದ. ಈಗ ನಾನು ಮೆಹ್ತಾ ಕಂಪನಿಯಲ್ಲಿ ಇಲ್ಲ, ನನ್ನ ಸ್ವಂತ ಕಂಪನಿ ಇದೆ. ನೀವು ಹಿಂದಿನ ಪರಿಚಯದವರು. ಸ್ವಲ್ಪ ಸಹಾಯ ಮಾಡಿದರೆ ಗುಜರಾತಿನಲ್ಲಿ ಒಂದು ಹೊಸ ಯೂನಿಟ್ ತೆಗೆಯಬೇಕೆಂದಿದ್ದೇನೆ. ನೀವು ಲೈಸೆನ್ಸ್? ಅಯ್ಯೋ, ನಾವು ಜನತೆಯ ಸೇವಕರು, ನೀವೇ ನಮ್ಮ ಅರಸರು. ನಿಮ್ಮ ಕೃಪೆಯಿಂದ ಆರಿಸಿ ಬರುತ್ತೇವೆ. ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತಾಡಿದ. ಅರವಿಂದ ಕೈಯಲ್ಲಿಯ ವಾಚ್ ನೋಡಿಕೊಂಡಾಗ ಪಾರೇಖ್ ಹೊರಡುವ ವೇಳೆಯಾಯಿತೆಂದು ತಿಳಿದ. ಪಾರೇಖ್ ಮೇಲೆದ್ದ. ಪಾರೇಖ್ ಬಾಗಿಲ ಬಳಿ ಇರಬೇಕಾದಾಗ ಅರವಿಂದನಿಗೆ ಏನೋ ನೆನಪಾಯಿತು. ಅಂದಹಾಗೆ, ಮಿಸ್ಟರ್ ಪಾರೇಖ್, ನೀವು ಬೆಂಗಳೂರಿನ ಇನ್ಸ್ಟಿಟ್ಯೂಟ್ನಲ್ಲಿ ಇದ್ದಾಗ ಯಾವ ಮೆಸ್ನಲ್ಲಿ ಊಟ ಮಾಡುತ್ತಿದ್ದಿರಿ? ಕೋಪದ ಮೊನಚಿನ ಮಾತನ್ನು ನಾಗರಿಕತೆಯ ರೀತಿಯಲ್ಲಿ ಕೇಳಿದ. ನಾನೇ ಎ ಮೆಸ್ ಎಂದ ಪಾರೇಖ್. ನಾನು ಮಾತ್ರ ಯಾವಾಗಲೂ ಬಿ ಮೆಸ್ ಎಂದ ಅರವಿಂದ. ಪಾರೇಖ್ ಹೋದ ಮೇಲೆ ರಮೇಶನನ್ನು ಕರೆದು, ಭಯ್ಯ, ಈ ಕೆಲಸದ ಲೈಸೆನ್ಸ್ಗೆ ಎಷ್ಟು ಹಣ ಕೊಡುತ್ತಾರೆ? ಬಹುಶಃ 2 ಲಕ್ಷ. ಇವನಿಂದ 3 ಲಕ್ಷ ಕೊಟ್ಟರೆ ಲೈಸೆನ್ಸ್ ಪೇಪರ್ಗೆ ಸಹಿ ಮಾಡುತ್ತೇನೆ. ಯಾಕೆ ಅರವಿಂದ? ಏನಿಲ್ಲ, ನನಗೆ ಈ ಗಿರಾಕಿ ಯಾರೂ ಗೊತ್ತಿದೆ. ರಮೇಶ್ ಕೆದಕಲಿಲ್ಲ. ಅರವಿಂದ ಹೇಳಲಿಲ್ಲ. ಯಾವ ಕಂಪನಿಯಲ್ಲಿ ತತ್ವಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದನೋ ಅದೇ ವ್ಯಕ್ತಿಯ ಕಂಪನಿಗಾಗಿ ಲಂಚ ತೆಗೆದುಕೊಂಡಿದ್ದಾನೆ. ಆತನ ತತ್ವಗಳೆಲ್ಲ ಗಾಳಿಗೆ ಮಾಯವಾಗಿದೆ. ಹೊರಗಿನಿಂದ ಅರವಿಂದ ಅದೇ ತರಹ ಕಂಡರೂ ಒಳಗೆ ಬದಲಾಗಿ ಹೋಗಿದ್ದ. ಹಣ ಇದ್ದರೆ ಚುನಾವಣೆ, ಚುನಾವಣೆಯಲ್ಲಿ ಗೆದ್ದರೆ ಮಂತ್ರಿ ಪಟ್ಟ, ಮಂತ್ರಿಯಾದರೆ ಅಧಿಕಾರ, ಅಧಿಕಾರದ ಮೂಲ ಬೇರು ಹಣ. ಹಣ ಈ ಹಣದ ವಿಷಚಕ್ರದಲ್ಲಿ ಹೊರಗೆ ಬರದಂತೆ ಆಗಿದೆ. ಇದಕ್ಕೆ ಕೊನೆಯಿದೆಯೇ? ಈ ಬಿರುಗಾಳಿ ಅವನನ್ನು ಎಲ್ಲೆಲ್ಲಿ ಒಯ್ಯುತ್ತದೆ? ಇದರಲ್ಲಿ ಅವನಿಗೆ ತೃಪ್ತಿ ಇದೆಯೇ? ಗೊತ್ತಿಲ್ಲ. ಮನದ ಆಳದಲ್ಲಿ ಎಲ್ಲಿಯೋ ಏನನ್ನೋ ಕಳೆದುಕೊಂಡ ಭಾವನೆ. ದಿಲ್ಲಿಯಲ್ಲಿ ಇವನು ಇದ್ದರೂ ತಥಾಗತ ಅಜ್ಜ ಅಜ್ಜಿಯರ ಲಾಲನೆ ಪಾಲನೆಯಲ್ಲಿಯೇ ಇದ್ದಾನೆ. ಅವನನ್ನು ನೋಡಿದಾಗಲೆಲ್ಲ ಪಾಮಿ ಇದನ್ನು ಒಪ್ಪುತ್ತಿದ್ದಳೆ ಎನ್ನುವ ಅಳುಕು. ಆದರೂ ಹೊರಗಿನ ಜಗತ್ತಿನ ನಗುವಿನ ಮುಖವಾಡ. ಸುಬ್ಬು ಭಾರತದಲ್ಲಿ ಕಂಪ್ಯೂಟರ್ ಕಂಪನಿಯೊಂದನ್ನು ಸ್ಥಾಪಿಸಲು ಯೋಚಿಸುತ್ತಿದ್ದ. ಕೆಲಸದ ಮೇಲೆ ಹೇಗಾದರೂ ಅಮೆರಿಕೆಗೆ ಹೋಗುತ್ತಿದ್ದ. ಅದಕ್ಕೆ ಕಂಪ್ಯೂಟರ್ಗೆ ಬೇಕಾಗುವ ವಿವರಗಳನ್ನು ಅಲ್ಲಿಯೇ ತಂದರೆ ಒಳ್ಳೆಯದು ಎಂದು ಆಫೀಸಿನ ಮುಖ್ಯಸ್ಥ ಹೇಳಿದರು. ಹಣಕಾಸಿನ ವ್ಯವಹಾರ ಸುಬ್ಬು ಯಾರ ಕೈಗೂ ಬಿಡುತ್ತಿರಲಿಲ್ಲ. ಕಾಂಟ್ರಾಕ್ಟ್ ತಾನೇ ಬರೆಸುತ್ತಿದ್ದ. ಕಂಪನಿಯ ವಿಳಾಸ ಪಡೆದು ಬಾಸ್ಟನ್ನಿಗೆ ಬಂದಾಗ ಅದು ಯಾರದೂ ಎನ್ನುವುದೂ ತಿಳಿದಿರಲಿಲ್ಲ. ಒಳಗೆ ಹೋದ ಮೇಲೆ ಅವನಿಗೆ ಬೇಕಾಗುವ ಎಲ್ಲ ಮಾಹಿತಿ ಸಿಕ್ಕಿದರೂ ದುಡ್ಡಿನ ವಿಚಾರದಲ್ಲಿ ಹೊಂದಾಣಿಕೆಯಾಗಲಿಲ್ಲ. ಬಿಳಿಯ ಜೇಮ್ಸ್ ಯಾವುದೇ ರಿಯಾಯಿತಿ ತೋರಿಸಲಿಲ್ಲ. ಸುಬ್ಬು, ನಿಮ್ಮ ವರಿಷ್ಠಾಧಿಕಾರಿಯನ್ನು ಕಾಣುತ್ತೇನೆ, ಅವರು ನಮಗೆ ರಿಯಾಯಿತಿ ಕೊಡಬಹುದು ಎಂದ. ಅದಕ್ಕೆ ನಗುತ್ತಾ, ಖಂಡಿತ ಭೇಟಿಯಾಗಿ, ತೊಂದರೆಯಿಲ್ಲ, ಈಗ ಅವರು ಇದ್ದಾರೆ.
ಸುಬ್ಬು ಒಳಗೆ ಬಂದು ನೋಡಿದ. ಜಾನಕಿ ಪರಾಂಜಪೆ. ನಗು ಮಾತ್ರ ಇಲ್ಲ. ಸುಬ್ಬು ವ್ಯವಹಾರ ಮರೆತು ಕಳೆದು ಹೋದ ಗೆಳತಿಯನ್ನು ನೋಡಿ ಸಂತೋಷಗೊಂಡ. ಜಾನಕಿ, ಈ ಕಂಪನಿ ನಿಮ್ಮದು ಎಂದು ನನಗೆ ಗೊತ್ತೇ ಇರಲಿಲ್ಲ. ಸುಬ್ಬು, ನಿಮ್ಮನ್ನು ನೋಡಿ ಎಷ್ಟು ವರ್ಷವಾದವು? ಮಹೇಶ್ ಏನೆನ್ನುತ್ತಾರೆ? ನಿಮ್ಮ ಸುದ್ದಿಯೇ ನನಗೆ ತಿಳಿಯದು. ಸುಬ್ಬು, ಉತ್ತರ, ಸುಮಿತ್ರಾ, ಅರವಿಂದ ಹೇಗೆ ಇದ್ದಾರೆ? ನಿಮ್ಮ ಪತ್ನಿಯೂ ಬಂದಿದ್ದಾರೆಯೇ? ಮಹೇಶನ ಮಾತು ಮರೆಸುತ್ತಾ ಜಾನಕಿ ಕೇಳಿದಳು. ಇಲ್ಲ, ವೀಣಾ ಬಂದಿಲ್ಲ. ನನಗೊಬ್ಬಳೇ ಮಗಳು ಸರಳ. ಕೊಡೈಕೆನಾಲ್ ಸ್ಕೂಲಿನಲ್ಲಿ ಇಟ್ಟಿದ್ದೇವೆ. ನೀವು ಭಾರತಕ್ಕೆ ಬಂದೇ ಇಲ್ಲವೇ? ಬಹಳ ಕಡಿಮೆ. ಕೆಲವು ವರ್ಷಗಳ ಹಿಂದೆ ಬಂದಿದ್ದೆ. ಈಗ ನನಗೆ ತಂದೆ ಇಲ್ಲ, ತಾಯಿ ಮಾತ್ರ ಇದ್ದಾರೆ. ಉತ್ತರಾಳ ಕಾಗದ ಬರುತ್ತದೆ. ಅರವಿಂದ ಈಗ ಮಂತ್ರಿಯಾಗಿದ್ದಾನಂತೆ. ಹೌದೌದು, ನಾನು ಅವನನ್ನು ಕಂಡೇ ಇಲ್ಲ. ಮಂತ್ರಿಯಾದ ಮೇಲೆ ಕಾಣಲು ಹೋಗಿದ್ದೆ. ಅವನು ಊರಲ್ಲಿ ಇರಲಿಲ್ಲ. ಅಲ್ಲದೆ ಮುಂದಿನ ತಿಂಗಳು ಇಲ್ಲಿ ಎದೆಯ ನೋವಿನ ಚಿಕಿತ್ಸೆ ಮಾಡಿಕೊಳ್ಳಲು ಬರ್ತಾ ಇದ್ದಾನಂತೆ. ಅರೆ, ಅಷ್ಟೊಂದು ವಿವರ ನಿಮಗೇನು ಗೊತ್ತು? ಈಗ ಅರವಿಂದನ ಜೀವನ ವೈಯಕ್ತಿಕವಲ್ಲ. ಪೇಪರ್ನಲ್ಲಿ ಎಲ್ಲ ಬರುತ್ತದೆ. ಅವನಿಗೊಬ್ಬ ಮಗನಿದ್ದಾನೆ. ವ್ಯವಹಾರಿ ಸುಬ್ಬು ವಿಚಾರ ಮಾಡುತ್ತಿದ್ದ. ಈ ಜಾನಕಿಯನ್ನು ಹೆಚ್ಚಿನ ರಿಯಾಯಿತಿಗೆ ಒಪ್ಪಿಸುವುದು ಕಠಿಣವಲ್ಲ. ಅದರಲ್ಲಿಯೂ ತನ್ನ ಕ್ಲಾಸ್ಮೇಟ್ ಅಂದರೆ ಸಾಕಲ್ಲ. ಜಾನಕಿಯೂ ಹಾಗೆಯೇ. ಬೇಕಾದಷ್ಟು ಸಕ್ಕರೆಯ ಸಿಹಿಮಾತು ಆಡಿದರೂ ವ್ಯವಹಾರದಲ್ಲಿ ಒಂದು ಕಾಸು ಬಿಡುವವಳಲ್ಲ. ಸುಬ್ಬು ವ್ಯವಹಾರಕ್ಕೆ ಇಳಿದ. ಜಾನಕಿ, ನಾನೊಂದು ಹೊಸ ಕಂಪನಿ ಮಾಡಬೇಕು ಎಂದಿದ್ದೇನೆ. ನಿಮ್ಮ ಕಂಪನಿಯಿಂದಲೇ ಬೇಕಾದ ಸಾಮಾನು ಕೊಳ್ಳುತ್ತೇವೆ. ನಮಗೆ ನೀವು ವಿಶೇಷ ರಿಯಾಯಿತಿ ತೋರಿಸಿದರೆ ಒಳ್ಳೆಯದಲ್ಲವೇ? ಸಾರಿ ಸುಬ್ಬು, ಈ ವಿಚಾರದಲ್ಲಿ ನಾನು ಕೈ ಹಾಕುವುದಿಲ್ಲ. ಏನಿದ್ದರೂ ಜೇಮ್ಸ್ನ ಮಾತೇ ಕೊನೆ. ವ್ಯವಹಾರ ಬೇರೆ, ಗೆಳೆತನ ಬೇರೆ. ಇಂದು ರಾತ್ರಿ ನಮ್ಮ ಮನೆಗೆ ಬಾ, ಊಟಕ್ಕೆ ಬಾ. ಹಳೆಯ ಸುದ್ದಿಯನ್ನೆಲ್ಲ ಕೇಳಬೇಕೆನ್ನುವ ಆಸೆ ಎನ್ನುತ್ತಾ ಜಾನಕಿ ಎದ್ದಳು. ಸುಬ್ಬರಾವ್ ಹೊರಗೆ ಬಂದಾಗ ಜೇಮ್ಸ್ ನಗುತ್ತಿದ್ದ. ಅವನಿಗೆ ಜಾನಕಿಯ ಗುಣ ಗೊತ್ತಿಲ್ಲವೇ? ಕೇಂದ್ರ ಸರ್ಕಾರದಿಂದ ಸುಮಿತ್ರಾಗೆ ವಿಶೇಷ ಬಹುಮಾನ ಬಂದಿದೆ. ಕಳೆದ 10 ವರ್ಷದಲ್ಲಿ ಅವಳು ಮಾಡಿದ ಸಂಶೋಧನೆಯ ಫಲವಾಗಿ ರಾಸಾಯನಿಕ ವಸ್ತುಗಳನ್ನು ಉದ್ಯಮದಲ್ಲಿ ತೊಡಗಿಸಿ ಲಾಭ ಗಳಿಸಿ ದೇಶಕ್ಕೆ ಸಹಾಯವಾಗಿದೆ. ಅದಕ್ಕೆ ಅವಳ ಅಪಾರ ಸೇವೆಯ ನೆನಪಿಗಾಗಿ ಈ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಕೇಂದ್ರದ ಕೈಗಾರಿಕಾ ಸಚಿವ ಶ್ರೀ ಅರವಿಂದ ಶಹಾ, ಈಗ ಅವನಿಗೆ ಬಡ್ತಿ ಬಂದಿದೆ, ಕೆಲಸ ಬಲಾಬಲ ಎರಡೂ ಚೆನ್ನಾಗಿದೆ, ಕೊಡುತ್ತಾರೆ. ಅರವಿಂದನಿಗೂ ಸುಮಿತ್ರೆಗೂ ಯಾವುದೇ ಪತ್ರ ವ್ಯವಹಾರವಿಲ್ಲ. ಅದನ್ನು ಸುಮಿತ್ರೆಯೇ ನಿಲ್ಲಿಸಿದ್ದಳು. ಹೃದಯದ ಮೂಲೆಯಲ್ಲಿ ಅವಳಿಗೆ ನೋವಿನ ಎಳೆ ಇದ್ದಿತು. ಇತ್ತೀಚೆಗೆ ಅವನು ಮಂತ್ರಿಯಾದ ಮೇಲೆ ಅವನ ವಿಷಯವೆಲ್ಲ ಪತ್ರಿಕೆಯಲ್ಲಿಯೇ ಬರುತ್ತಿತ್ತು. ಈಗ ಅವನ ವೈಯಕ್ತಿಕ ಜೀವನ ಏನೂ ಇರಲಿಲ್ಲ. ಅಂಥ ಸ್ನೇಹಿತನೇ ಇಂದು ಅವಳಿಗೆ ಪ್ರಶಸ್ತಿ ನೀಡಲಿದ್ದಾನೆ ಎಂದರೆ ವಿಧಿಯ ಆಟ ಎಷ್ಟು ವಿಚಿತ್ರ ಅನಿಸದೇ ಇರಲಾರದು. ಸುಮಿತ್ರಾ ದಿಲ್ಲಿಗೆ ಬಂದಳು. ಅವಳ ಮನೆಯಿಂದ ಯಾರೂ ಬರುವಂತಿಲ್ಲ. ತಂಗಿಯರಿಬ್ಬರಿಗೆ ಅವರದೇ ಸಂಸಾರವಿದೆ. ಉತ್ತರಾಗೆ ಅವಳು ತಿಳಿಸಿದ್ದಾಳೆ. ಈಗ ಉತ್ತರ ಬೆಂಗಳೂರಿನಲ್ಲಿ ಇದ್ದಾಳೆ. ಮನೆ ಮಠ ಮಕ್ಕಳನ್ನು ಬಿಟ್ಟು ಬರಲು ಸಾಧ್ಯವಿಲ್ಲ. ಆದರೆ ಶುಭಾಶಯ ಕಳಿಸಿದ್ದಾಳೆ. ಆಯಿತು, ಇಷ್ಟೇ ಸುಮಿತ್ರೆಯ ಪ್ರಪಂಚ. ಸಮಾರಂಭ ಈ ವಿಚಾರವಾಗಿಯೇ ಏರ್ಪಡಿಸಿದ್ದರು. ನಿಗದಿತ ವೇಳೆಗೆ ಬಂದ. ಮಂತ್ರಿಯಾದರೂ ವೇಳೆಯ ಅರಿವು ಅವನಿಗಿದೆಯಲ್ಲ. ಅರವಿಂದ. ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡಿದರು. ಅನೇಕ ವರ್ಷಗಳೇ ಸರಿದಿವೆ. ಏನೇನೋ ಘಟನೆಗಳೇ ನಡೆದಿವೆ. ಯಾರು ಯಾವ ದಿಕ್ಕನ್ನು ಹಿಡಿದರೋ? ಸಮಾಜ ಸೇವಕ, ಗಾಂಧಿ ತತ್ವವಾದಿ ಅರವಿಂದ ಶ್ರೀಮಂತ ಮಂತ್ರಿಯಾಗಿದ್ದ. ತಥಾಗತನ ತಂದೆಯಾಗಿದ್ದ ವಿದುರನಾಗಿದ್ದ. ಹಳೆಯ ತತ್ವಗಳನ್ನು ಮರೆತು ಹೋಗಿದ್ದ. ಸುಮಿತ್ರಾ ಎಂದಿನಂತೆ ಏಕಾಂಗಿಯೇ ಉಳಿದಳು. ವಿಜ್ಞಾನ ಪ್ರಪಂಚದ ಎತ್ತರದ ಶಿಖರವನ್ನೇ ಏರಿದಳು. ತನ್ನ ವೈಯಕ್ತಿಕ ಜೀವನ, ಸೌಖ್ಯ ಅದಕ್ಕಾಗಿ ಮುಡಿಪು ಮಾಡಿದಳು. ಸುಮಿತ್ರಾಳ ಪರಿಚಯ ಮಾಡಿಕೊಡುವಾಗ ಅರವಿಂದ ನಕ್ಕುಬಿಟ್ಟ. ಅದರಲ್ಲಿ ಯಾವ ಭಾವ ಅಡಗಿತ್ತು? ಅವನಿಗೆ ಸುಮಿತ್ರೆಯ ಪರಿಚಯವೇ? ಅವಳನ್ನು ಅವನಷ್ಟು ಯಾರೂ ತಿಳಿದಿರಲಿಲ್ಲ. ಸುಮಿತ್ರಾಳ ಬಗ್ಗೆ ಭಾಷಣ ಮಾಡುತ್ತಾ ಅವಳ ಸೇವೆಯನ್ನು ಹೊಗಳುತ್ತಾ ಅರವಿಂದ, ನಾನು ಡಾಕ್ಟರ್ ಸುಮಿತ್ರಾರನ್ನು ವೈಯಕ್ತಿಕವಾಗಿ ಬಲ್ಲೆ. ಕಾಲೇಜು ದಿನಗಳಿಂದ ನೋಡಿದ್ದೇನೆ. ಅವರು ವಿಜ್ಞಾನಕ್ಕಾಗಿ ತಮ್ಮ ಬದುಕಿನ ಎಲ್ಲ ಸುಖ ಸೌಲಭ್ಯ ತ್ಯಾಗ ಮಾಡಿದ್ದಕ್ಕೆ ಈ ಬಹುಮಾನವೇನೂ ದೊಡ್ಡ ಕೊಡುಗೆಯಲ್ಲ ಎಂದ. ಅದರ ಅರ್ಥ ಅವರಿಬ್ಬರಿಗೇ ಆಗಿತ್ತು. ಸಮಾರಂಭ ಮುಗಿದ ಕೂಡಲೇ ಮಂತ್ರಿಗಳು ಮದ್ರಾಸಿಗೆ ಹೋಗುವುದಿತ್ತು. ಅವರ ಸುತ್ತಲೂ ಅನೇಕ MP, MLA ಸೇರಿದ್ದರು. ಸುಮಿತ್ರೆ ಮೌನದಿಂದ ದೂರ ಸರಿದಳು.
ಅವನ ವರ್ತುಳದಲ್ಲಿ ಅವಳು ಎಂದಿಗೂ ಸೇರಲಾರಳು. ಎಲ್ಲರನ್ನೂ ಸರಿಸಿ ಅರವಿಂದ ನೋಡಿದಾಗ ಸುಮಿತ್ರೆ ಹೋಗಿಯಾಗಿತ್ತು. ಅವನ ಏಕಮಾತ್ರ ಗೆಳತಿ ಅಂಧಕಾರದಲ್ಲಿದ್ದ ಅವನಿಂದ ದೂರ ಸರಿದಿದ್ದಳು. ಎಂದಿನಂತೆ ಸುಬ್ಬು ಅಂಗೈ ನೋಡುತ್ತಾ ಕರಾಗ್ರೆ ವಸತೆ ಲಕ್ಷ್ಮಿ ಎನ್ನುತ್ತಾ ಎದ್ದ. ಅಭ್ಯಾಸ ಬಲವಲ್ಲವೇ? ಲಕ್ಷ್ಮಿ ಅವನ ಪತ್ನಿ ಸ್ವರೂಪದಲ್ಲಿ ಇದ್ದರೂ ಈ ಮಂತ್ರ ಬಿಡಲಾರ. ವೀಣಾ ಮೌನವಾಗಿ ಕಾಫಿ ಕುಡಿಯುತ್ತಿದ್ದಳು. ಸಾರಿ ಡಾರ್ಲಿಂಗ್, ನಿನ್ನೆ ನಿಮ್ಮ ಬರ್ತ್ಡೇ ಪಾರ್ಟಿ ಮರೆತು ಹೋಯಿತು. ಸುಬ್ಬು ಬಂದಾಗ ರಾತ್ರಿ 2 ಗಂಟೆಯಾಗಿತ್ತು. ಅಂಥದರಲ್ಲಿ ಈ ಬರ್ತ್ಡೇ ಯಾರಿಗೆ ನೆನಪಿರುತ್ತದೆ? ಅದಕ್ಕೆ ವೀಣಾ ಕೋಪಿಸಿಕೊಂಡಿದ್ದಳು. ಈ ಸಿರಿವಂತರ ಮಕ್ಕಳೇ ಹೀಗೆ. ಜೀವನದಲ್ಲಿ ಉಳಿದ ಕಷ್ಟಗಳೆಲ್ಲ ಗೊತ್ತಿರದಿದ್ದಕ್ಕೆ ಸಣ್ಣ ವಿಷಯವನ್ನೇ ರಂಪ ಮಾಡುತ್ತಾರೆ. ಸುಬ್ಬು ಬೇಸರದಿಂದ ಬಚ್ಚಲಿಗೆ ಹೋದ. ಅಕಸ್ಮಾತ್ ಅವನ ದೃಷ್ಟಿ ಎಡಗಾಲ ಪಾದದ ಮೇಲೆ ಹರಿಯಿತು. ಬೆರಳುಗಳ ಮಧ್ಯೆ ನೀರು ಒಸರುತ್ತಿತ್ತು. ಇದಕ್ಕಿಂತ ಮುಂಚೆ ಏನೂ ಆಗಿರಲಿಲ್ಲ. ಇದೇನು? ದೊಡ್ಡದು ಯಾರಾದರೂ ವೈದ್ಯರಿಗೆ ತೋರಿಸಬೇಕೆಂದ. ಹೊರಗೆ ಬಂದಾಗ ವೀಣಾ ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳುತ್ತಿದ್ದಳು. ಸುಬ್ಬು ಒಬ್ಬನೇ ತಿಂಡಿಗೆ ಕುಳಿತ. ವೀಣಾ, ಎಲ್ಲಿಗೆ? ಸುಬ್ಬು, ನೀನು ಎಲ್ಲಿಗಾದರೂ ಹೋದರೆ ಎಂದಾದರೂ ಕೇಳುತ್ತೇನೆಯೇ? ನನ್ನದು ಆಫೀಸು ಕೆಲಸ, ನನ್ನದು ವೈಯಕ್ತಿಕ. ಮಾತು ಮುರಿದು ವೀಣಾ ಹೊರಟು ಹೋದಳು. ಈ ಚಿಕ್ಕ ಕಾರಣಕ್ಕಾಗಿ ವೀಣಾ ಇಷ್ಟೊಂದು ಕೋಪ ಮಾಡಿಕೊಳ್ಳುವುದು ಸರಿಯಿಲ್ಲ ಅನಿಸಿದರೂ ಸುಮ್ಮನಾದ. ಮತ್ತೆ ಕಾಲಿನ ನೆನಪಾಯಿತು. ನೀರು ಇನ್ನೂ ಒಸರುತ್ತಿದೆ, ಆದರೆ ನೋವಿಲ್ಲ. ಸಂಜೆ ವೈದ್ಯರಲ್ಲಿಗೆ ಹೋದಾಗ ಅವರು ಮಾತನಾಡುತ್ತಾ ಸೂಜಿಯಿಂದ ಚುಚ್ಚಿ ಆ ಜಾಗವನ್ನು ನೋಡಿ ನೋವಾಗುತ್ತಿದೆಯೇ ಎಂದು ಕೇಳಿದರು. ಅವನಿಗೆ ಅಚ್ಚರಿಯಾಯಿತು. ಯಾವುದೇ ಭಾವನೆ ತೋರಿಸದೆ ವೈದ್ಯರು ನಗುತ್ತಲೇ ಇದ್ದರು. ಪರೀಕ್ಷೆ ಮುಗಿದಾದ ಮೇಲೆ ಬೂಟ್ಸು ಹಾಕಿಕೊಳ್ಳುತ್ತಾ, ಡಾಕ್ಟರ್, ಈ ಗಾಯ, ಈ ನೀರು ಯಾವಾಗ ಹೋಗುವುದು ಎಂದು ಆತ್ಮವಿಶ್ವಾಸದಿಂದ ಕೇಳಿದ. ಮಿಸ್ಟರ್ ರಾವ್, ಕುಳಿತುಕೊಳ್ಳಿ. ನೀವು ಗಾಬರಿಯಾಗಬಾರದು. ಇದು ಗಾಯವಲ್ಲ, ಇದು ಕುಷ್ಠರೋಗ. ಸುಬ್ಬು ತಣ್ಣಗಾದ. ವೈದ್ಯರೇ ಮುಂದುವರೆಸಿದರು. ಈಗಿನ ಕಾಲದಲ್ಲಿ ಇದು ವಾಸಿಯಾಗುತ್ತದೆ. ಬೇಕಾದಷ್ಟು ಔಷಧಿಗಳಿವೆ. ನೀವು ಬೇಗನೆ ಬಂದಿದ್ದೀರಿ. ಖಂಡಿತವಾಗಿ ಗುಣ ಹೊಂದುತ್ತೀರಿ. ಸುಬ್ಬು ಈಗಲೂ ನಿರುತ್ತರನಾದ. ಜನರಿಗೆ ಈ ರೋಗದ ಬಗ್ಗೆ ತಪ್ಪು ಕಲ್ಪನೆ ಇದೆ. ನಾನು ವೈದ್ಯನಾಗಿ ಹೇಳುತ್ತೇನೆ, ಇದೇನು ಸಾಂಕ್ರಾಮಿಕ ರೋಗವಲ್ಲ, ಗುಣವಾಗುವ ರೋಗ. ಹಿಂದಿನ ಆತ್ಮವಿಶ್ವಾಸ ಮಾಯವಾಗಿ ಬಾವಿಯಿಂದ ಬಿದ್ದವರ ಧ್ವನಿಯಂತೆ ಸುಬ್ಬು ಕೇಳಿದ. ಎಷ್ಟು ದಿನ ಔಷಧಿ ತೆಗೆದುಕೊಳ್ಳಬೇಕು? ಕೆಲವರಿಗೆ 3 ವರ್ಷ, ಕೆಲವರಿಗೆ 6 ರಿಂದ 8 ವರ್ಷ. ಸುಬ್ಬು ಭೂಮಿಗೆ ಬಸವಳಿದು ಹೋದ. ರಾತ್ರಿ ಇಡೀ ಸುಬ್ಬುವಿಗೆ ನಿದ್ದೆ ಬರಲಿಲ್ಲ. ಅವನು ಹರಿಸಿದ ಕಣ್ಣೀರು, ಪಟ್ಟ ದುಃಖ ಕೇವಲ ಅವನಿಗೇ ಗೊತ್ತು. ಮನದ ಮೂಲೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕೇಳಿದ ಪಾಪ ಪುಣ್ಯಗಳ ಕಥೆ ನೆನಪಿಗೆ ಬರುತ್ತಿತ್ತು. ಹೌದೇ? ಸರಳೆಗೆ ಮಾಡಿದ ಅನ್ಯಾಯಕ್ಕೆ ಅವಳು ಬಹುಶಃ ಶಾಪ ಕೊಟ್ಟಿರಬಹುದೇ? ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಬ್ಬು ತನ್ನ ಎಲ್ಲ ಚಾಣಾಕ್ಷ ರೀತಿ, ಮುತ್ಸದ್ದಿತನ, ಅಧಿಕಾರ ಹಾಗೂ ಇವುಗಳನ್ನು ಮೀರಿ ನಿಂತ ವಿಧಿಯನ್ನು ಎದುರಿಸುತ್ತಿದ್ದ. ಈ ದುಃಖದ ಬೇಗೆಯನ್ನು ಯಾರ ಮುಂದೆ ಹೇಳಬೇಕು? ಕೈ ಹಿಡಿದ ಹೆಂಡತಿ ಎಂದಿಗೂ ಆತ್ಮೀಯಳಾಗಿರಲಿಲ್ಲ. ಈ ರೋಗ ತಿಳಿಸಿದರೆ ಗೌರಮ್ಮ ಎದೆ ಬಡಿದು ಆತ್ಮಹತ್ಯೆ ಮಾಡಿಕೊಂಡಾರು. ವೈದ್ಯರು ಇದು ಖಂಡಿತವಾಗಿ ಗುಣವಾಗುವ ರೋಗ ಎಂದರೂ ಸುಬ್ಬು ಈ ಸಮಾಜದ ಪ್ರತಿಕ್ರಿಯೆ ಹೇಗೆಂದು ತಿಳಿದಿದ್ದ. ಅದನ್ನು ನೆನೆದೇ ನಡುಗಿದ. ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ಣ. ಈಗ ಇಂದಿನ ಕಿವಿಮಾತು. ನಮ್ಮನ್ನು ಪ್ರಬುದ್ಧರನ್ನಾಗಿ ಮಾಡುವುದು ನಮ್ಮ ಜವಾಬ್ದಾರಿಗಳೇ ಹೊರತು ನಮ್ಮ ವಯಸ್ಸಲ್ಲ. ಧನ್ಯವಾದಗಳು. ರಾಧೇ ಕೃಷ್ಣ.